ತಾಯಿಯ ಅಗಲಿಕೆಗೆ ರೇವಣ್ಣ ಅವರು ಕೂಡ ಆಘಾತಕ್ಕೊಳಗಾಗಿದ್ದಾರೆ. ನಮ್ಮ ಮಹಾನ್ ತಾಯಿಯನ್ನ ಕಳ್ಕೊಂಡಿದ್ದೀನಿ, ಹಾಗೆ ಅವರು ಗುಣಗಾನವನ್ನು ಮಾಡಿದ್ರು. ಇನ್ಮೇಲೆ ನಮ್ಮನ್ನೆಲ್ಲ ದೇವರೇ ಕಾಪಾಡಬೇಕು ಅಂತ ಸಹಾಯಕತೆಯನ್ನು ಕೂಡ ವ್ಯಕ್ತಪಡಿಸಿದ್ರು. ತಾಯಿಯ ಅಗಲಿಕೆ ಮಗನನ್ನ ಜರ್ಜರಿತ ಮಾಡಿದೆ. ಸಾವು ಅನ್ನೋದು ಕಠಿಣ ಸಮಯ. ನೋಡಿ, ಅವರು ನಿನ್ನೆಯ ಕ್ಷಣಗಳನ್ನ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಏನಾಯ್ತು ಅನ್ನೋದನ್ನ ರೇವಣ್ಣ ಅವರು ನೆನಿತಾ ಕಣ್ಣೀರು ಹಾಕಿದ್ರು. ಹೋಗ್ಬಿಟ್ರೆ ಸರಿ ಆಯ್ತದೆ. ಭಾರತೀಯರು ಎಷ್ಟರ ಎಲ್ಲರೂ ಕೂಡ ನಿಜವಾಗ್ಲೂ ಬಹಳ ನೋವು ಬರ್ತದೆ. ಎಷ್ಟು ಕುಟುಂಬಕ್ಕೆ ಅನ್ನ ಹಾಕಿದ್ರು ಗೊತ್ತಿಲ್ಲ ಸರ್. ಯಾರೇ ಮನೆಗೆ ಬಂದ್ರು ಅಷ್ಟೇ ಪ್ರೀತಿ, ಅಷ್ಟೇ ಆ ಟೈಮಲ್ಲಿ ಅವರು ಕೆಲವು ಓದೋ ಮಕ್ಕಳಿಗೆಲ್ಲ ಅನ್ನ ಹಾಕಿದ್ರು. ಎಲ್ಲರಿಗೂ ಸಹಾಯ ಮಾಡ್ತಿದ್ರು ಸರ್. ಸಹಾಯ ಮಾಡ್ತಿದ್ರು. ದೇವತೆ ಕಳ್ಕೊಂಬಿಟ್ಟೆ ಸರ್. ನಮ್ಮ ತಾಯಿ ದೇವತೆ ಇದ್ದಂಗೆ ನಮಗೆಲ್ಲ ಈ ಮಟ್ಟಿಗೆ ಬರ್ಬೇಕಾದ್ರೆ ನಮ್ಮ ತಾಯಿ ಆಶೀರ್ವಾದ. ಇವತ್ತು ದೇವತೆ ಇಲ್ದಲೇ ನಾವು ತಪ್ಪಲೆ ಆಗಿದ್ದೀನಿ ಸರ್. ದೇವರೇ ಕಾಪಾಡಬೇಕು. ನಮ್ಮ ತಾಯಿನ ಶೃಂಗೇರಿ ದೊಡ್ಡ ಗುರುಗಳು ಚೆನ್ನಮ್ಮನರೇ ಬನ್ನಿ ಅಂತನರು. ಈಗ ಎಲ್ಲಿ ಗುರುಗಳು ಯಾರೇ ಹೋದ್ರು ಒಂದು ದಿವಸ ಒಬ್ರದ್ದು ಆಗಲಿಲ್ಲ. ಅವ್ರ ಕೈಲಾದಷ್ಟು ಊಟ ತಿಟ್ಟಿ ಹಾಕಿ ದುಡ್ಡು ಕೊಟ್ಟು ಅವ್ರ ಕೈಲಿ ಏನಿರುತ್ತೋ ಕೊಟ್ಟು ಕಳಿಸೋರು. ಸೀರೆ ಕೊಟ್ಟು ಇದು ಕೊಟ್ಟು ಎಲ್ಲ ಅವ್ರಿಗೆ ಏನೇ ಕಷ್ಟ ಇದ್ರು ಅದೆಲ್ಲ ಇದು ಮಾಡೋರು. ಇವತ್ತು ದೇವತೆ ಕಳ್ಕೊಂಡ್ಬಿಟ್ಟಿದ್ದೀರಿ. ನಾವೆಲ್ಲ ತಾಬ್ಲಿ ಆಗಿದ್ದೀರಿ. ಬಂದು ತಿರುಪ್ತಿಯಿಂದ ಬಂದು ಮಾತಾಡಿಸಿ ಪ್ರಸಾದ ಕೊಟ್ಟು ಬಂದೆ ಸರ್. ಇಡೀ ಕುಟುಂಬಕ್ಕೆ ಶಕ್ತಿಯಾಗಿದ್ದ ಯಜಮಾನಿಯ ಅಗಲಿಕೆ, ತಾಯಿಯ ಅಗಲಿಕೆ ರೇವಣ್ಣ ಅವರನ್ನ ಸಂಪೂರ್ಣವಾಗಿ ಕುಗ್ಗಿಸಿರುವಂತಹ ಚಿತ್ರಣ ಇದು. ನೋಡಿ, ಸಾರ್ವಜನಿಕವಾಗಿ ಎಷ್ಟೇ ಗಟ್ಟಿ ನಾಯಕರು ಅಂದರೂ ಕೂಡ ತಾಯಿಯ ನೆನಪಲ್ಲಿ ಅತಿ ಹೆಚ್ಚು ಭಾವುಕರಾಗ್ತಾ ಇರೋದು ಮತ್ತು ತಾಯಿಯನ್ನು ಕಳ್ಕೊಂಡಂತಹ ಶೂನ್ಯತೆಯಿಂದ ಆಚೆ ಬರೋದಕ್ಕೆ ಆಗದೆ ಮಕ್ಕಳು ಒದ್ದಾಡ್ತಾ ಇರುವಂತಹ ದೃಶ್ಯ ಇದು ಕೇವಲ ದುಃಖ ಅಲ್ಲ, ತಾಯಿ ಮೇಲೆ ಅವರಿಟ್ಟಂತಹ ಅಪಾರ ಭಕ್ತಿ ಪ್ರೀತಿಯ ಸಂಕೇತ ಕೂಡ ಹೌದು. ಯಾಕಂದರೆ ಬದುಕಿಗೆ ಕಂಪ್ಲೀಟ್ ದಾರಿ ತೋರಿಸ್ತವ್ರೆ ಚೆನ್ನಮ್ಮ ಅವರಲ್ವಾ. ಸೊ ಮತ್ತೆ ವಾಪಸ್ ಮಣ್ಣಿಗೆ ತಾಯಿಯನ್ನು ಕಳಿಸ್ಬೇಕು ಅಂದರೆ ಅದು ಕಠಿಣ ಕರ್ತವ್ಯ. ಮಗ ಬಯಸಲ್ಲ ಸಾಮಾನ್ಯ.